ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ಇಲ್ಲಿ ತನಕ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಪಡೆಯುವಲ್ಲಿ ತುಂಬ ಲೇಟ್ ಆಗಿತ್ತು. ಆದರೆ ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರು ಏನು ಫಲಾನುಭವಿಗಳಿರ್ತಾರೆ ಗೃಹಲಕ್ಷ್ಮಿ ಯೋಜನೆಯ ಆ ಫಲಾನುಭವಿಗಳಿಗೆ ಭರ್ಜರಿಯಾದಂಥ ಗುಡ್ ನ್ಯೂಸ್ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಏನು ಗೃಹಲಕ್ಷ್ಮಿ ಯೋಜನೆ ತುಂಬ ಜನರು ಸ್ಟಾಪ್ ಆಗಿದೆ, ನಮ್ಗೆ ಅಮೌಂಟ್ ಬರ್ತಾ ಇಲ್ಲ ಅನ್ನೋ ಕೂಗು ಕೇಳ್ತಾ ಇದ್ದೀರಿ. ಏನು ಮಹಿಳೆಯರು ಏನಿದ್ದಾರೆ ಕರ್ನಾಟಕದಾದ್ಯಂತ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದರು. ಆದರೆ ಇಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ನೀಡುವಂಥದ್ದು ಸ್ಟಾಪ್ ಮಾಡಿಲ್ಲ. ಇಲ್ಲಿ ವಿತ್ ಲೈವ್ ಪ್ರೂಫ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ಏನು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಕ್ರೆಡಿಟ್ ಆಗಿದೆ. ನಿನ್ನೆ ಕ್ರೆಡಿಟ್ ಆಗಿರುವಂಥದ್ದು. ಆದರೆ ಇಲ್ಲಿ ನನಗೆ ಕೂಡ ಗೊತ್ತಿರಲಿಲ್ಲ. ನಮ್ಮ ಒಬ್ಬ ಸಬ್ಸ್ಕ್ರೈಬರು ಈ ರೀತಿಯಾದಂಥ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ನನಗೆ ಬಂದಿದೆ, ನಮ್ಮ ಕುಟುಂಬದಲ್ಲಿ ಬಂದಿದೆ ಅಂತ ಅವರು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದ್ದಾರೆ. ಆ ಮಾಹಿತಿ ನಿಮಗೆ ತೋರಿಸಿಕೊಡ್ತೀನಿ. ಲೈವ್ ಪ್ರೂಫ್ ಆದಂಥ ಮಾಹಿತಿನ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ಮುಂದಿನ ಮಾಹಿತಿ ನಿಮಗೆ ಸಿಗಬೇಕಂದ್ರೆ ಬಾಜು ಬರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಹೌದು, ಏನು ಗೃಹಲಕ್ಷ್ಮಿ ಯೋಜನೆಯ ನೀವು ಕೂಡ ನೋಡಿರ್ಬೋದು, ಈ ಆಗಸ್ಟ್ ಹಿಡಿದ್ರೆ 3 ತಿಂಗಳ ಹಣವನ್ನು ಪೆಂಡಿಂಗ್ ಇದೆ. ಈಗ ಕೆಲವರು ಹೇಳ್ತಾರೆ ಗೃಹಲಕ್ಷ್ಮಿ ಅಮೌಂಟ್ ಒಟ್ಟಿಗೆ ಜಮಾ ಆಗುತ್ತೆ ಅಂತ. ಇಲ್ಲಿ ಆ ರೀತಿ ಜಮಾ ಕೆಲವರಿಗೆ ಆಗ್ತಾ ಇದೆ. ಆದರೆ ಸಪ್ರೇಟಾಗಿ 2,000 ಮತ್ತು 2,000 3 ಕಂತುಗಳಾಗಿ ನಿಮಗೆ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ. ಈ ವಿತ್ ಪ್ರೂಫ್ ನಾನು ತೋರಿಸಿಕೊಡುತ್ತೇನೆ. ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಸ್ಟಾಪ್ ಆಗಿದೆ ಯೋಜನೆ ಅಂತ ತುಂಬ ಜನರು ಅಂದ್ಕೊಂಡಿದ್ದಾರೆ. ಇಲ್ಲಿ ಸರ್ಕಾರ ಕೂಡ ಹೇಳಿತ್ತು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ ಅಂತ. ಅದೇ ರೀತಿಯಾಗಿ ತುಂಬ ಜನರಿಗೆ ಅಮೌಂಟ್ ಜಮಾ ಆಗ್ತಾ ಇದೆ ನಿನ್ನೆಯಿಂದ. ಇಲ್ಲಿ ನೋಡ್ಬೋದು ವಿತ್ ಪ್ರೂಫ್ ನಿಮಗೆ ಲೈವ್ ಪ್ರೂಫ್ ಆದಂಥ ಮಾಹಿತಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಮ್ಮ ಸಬ್ಸ್ಕ್ರೈಬರ್ ಕಳಿಸಿರುವಂಥ ಈ ಮೆಸೇಜ್ ನೀವು ನೋಡ್ಬೋದು. ಇಲ್ಲಿ ಕಸ್ಟಮರ್ ಡೆಬಿಟ್ ಗೌರ್ಮೆಂಟ್ ಪೇಮೆಂಟ್ RS 2,000 ರೂಪಾಯಿ ನೋಡ್ಬೋದು. ಇಲ್ಲಿ ಕ್ರೆಡಿಟ್ ಆಗಿರುವಂಥ ದಿನಾಂಕ ಕೂಡ 9/8/2024 12 ಗಂಟೆ 55 ನಿಮಿಷಕ್ಕೆ ಹಣ ಕ್ರೆಡಿಟ್ ಆಗಿದೆ. ನೀವು ಇಲ್ಲಿ ಪ್ರೂಫ್ ನೋಡಿದ ಮೇಲಾದರೂ ಕೂಡ ನೀವು ನಂಬುತ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಯಾವುದೇ ಫೇಕ್ ಅಲ್ಲ, ನಿಜವಾದಂಥ ಮಾಹಿತಿ.